ಅಭಿಮನ್ಯು ದುಶ್ಯಾಸನ ಮಗು ಬಂದ ದಾರಿಗೆ ಸುಂಕವಿಲ್ಲ ಹೇಳಿ ಹಿಂದೆ ಹೋಗುವುದು ಒಳಿತು. ಯಾಕೆ ಹೇಳು, ಯಾಕೆ ನೀನು ನನಗೆ ಸರಿ ಸಮಾನನಲ್ಲ. ಓಹೋ, ನಿನ್ನಪ್ಪ ದೊಡ್ಡಪ್ಪ ಭೀಮಸೇನ ಬಂದ್ರೆ ಒಂದರೆ ಕ್ಷಣ ಆನಂತರ ಓಡುವುದೇ. ಅವರಿಗಿಂತ ನೀನು ಬಲಿಷ್ಠಾದ್ಯೋ. ನೀನು ಬಂದ್ರೆ ಒಂದೇ ತುಂಡಿಗೆ ಎರಡು ಮಂದೆ ಯುದ್ಧವೇ ಇಲ್ಲ. ಕುರುಕ್ಷೇತ್ರ ಯುದ್ಧ ಮುಗಿಸಿ ಬಿಡ್ತೇನೆ. ಭೀಮ ಪಾರ್ಥರು ಬೇಕೆ ನಿನಗೆ? ಅನುಜನ ಮಗ ಬಂದಿದ್ದೇನೆ. ಹೌದಾ? ಯುದ್ಧ ಮಾಡು. ಬಂಗಾರ ಯುದ್ಧಕ್ಕೆ. ಏನಾಯ್ತು? ಅಯ್ಯಪ್ಪ, ಜನ್ಮಕ್ಕೆ ಸಾಕಾಯ್ತು ನಂಗೆ. ಇದು ಬೇಡಾಗಿತ್ತು ನಂಗೆ. ಸುಮ್ಮನೆ ಇದ್ದವ ಕೆರ್ಕೊಂಡು ಬಂದೆ. ಅಲ್ಲ ಇವ ಎಂತ ಅಂದ? ತಾಯಿಗೆ ಅಪಮಾನ ಮಾಡಿದ ನಾಯಿ. ನಿಮ್ಮ ಬಾಯಲ್ಲೇ ಹೇಳಿಸಿದೆ. ಸುಸಂಸ್ಕೃತರ ಬಾಯಲ್ಲಿ ಇದೆಲ್ಲ ಬರುವುದಲ್ಲ. ಅವನೇ ಯಾವ ಕುಟುಂಬದವ? ನಮ್ಮ ಕುಟುಂಬದವನೇ. ಅವನು ಅದೇ ಆದ ಅಲ್ವಾ? ಅವ ಹೇಳ್ಬಾರ್ದು. ಈಗ ಅವ ಹೇಳ್ಬಾರ್ದು, ನಾನು ಹೇಳ್ಬೋದು. ಅವ ಹೇಳ್ಬಾರ್ದು. ಈಗ
ಅಲ್ಲ, ನನ್ನ ಜೀವ ಉಳಿದಿದೆ ಅಂತ ಹೇಳಿದ್ರೆ ಆ ಕಾಲದಲ್ಲಿ ನಾನು ಮಾಡಿದ ಒಂದು ಪುಣ್ಯದ ಕಾರ್ಯ ಏನ್ ಗೊತ್ತುಂಟ? ಏನು? ದ್ರೌಪದಿಯ ಸೀರೆ ಸೆಳೆದದ್ದು. ನಮ್ಮ ಹಂತಕಾರಿಗಳಲ್ಲೆಲ್ಲ ಹೇಳ್ತೇನೆ, ಯಾರ್ಯಾರಿಗೆ ಬದುಕುವ ಆಸೆ ಉಂಟು ಎಲ್ಲರೂ ಸೀರೆ ಸೆಳೆಯಿರಿ. ಒಳ್ಳೇದಾದ್ರೆ ಶಾಸನ ಹೆಸರು ಹೇಳಿ, ಕೆಟ್ಟದಾದ್ರೆ ಯಾರಿಗೆ ಯಾರುಂಟು. ಸದ್ದು ಮಾಡ್ಲಿಕ್ಕಿಲ್ಲ, ಈಗ ನಿಧಾನ ಹೋಗುದು. ಅಲ್ಲಿ ಸ್ವಲ್ಪ ಸಣ್ಣ ಕೇಳಿ. ಕೊಡಿ ಅಂದ್ರೆ ಒಂದೊಂದೇ ಮಾಡ್ತೀವಿ. ಧರ್ಮರಾಜನನ್ನು ಕಟ್ಟಬೇಕು ಎನ್ನುವುದು ಇಂದಿನ ನಿರೀಕ್ಷೆ. ಆದರೆ ಧರ್ಮರಾಜನಂತೂ ಸಿಗುವ ಲಕ್ಷಣ ಎಂದಿಗೂ ಕಾಣಿಸುತ್ತಿಲ್ಲ. ಆದ ಕಾರಣ ನೆರೆಯುತ್ತಿರುವಂತಹ ಈ ಅಭಿಮನ್ಯುವನ್ನು ನಿಗ್ರಹಿಸುವುದಕ್ಕಾಗಿ ಒಂದು ಉಪಾಯ ಮಾಡಲೇಬೇಕು. ಕರ್ಣ, ಒಂದು ಕೆಲಸ ನಿನ್ನಿಂದಾಗಬೇಕು. ಕರ್ಣ, ಈ ಸಂದರ್ಭದಲ್ಲಿ ನಮಗೆ ಇನ್ನು ಯಾವ ಅವಕಾಶವೂ ಒದಗಿ ಬರುತ್ತಿಲ್ಲ. ಆದ ಕಾರಣ ಈ ಅಭಿಮನ್ಯುವನ್ನು ನಿಗ್ರಹಿಸುವುದಕ್ಕಾಗಿ ಅಥವಾ ಅವನ ಅಂತ್ಯ ಕಾಣಿಸುವುದಕ್ಕಾಗಿ ನಮ್ಮೊಡನೆ ಯುದ್ಧಕ್ಕೆ ಬರುತ್ತಿರುವಂತಹ ಸಂದರ್ಭದಲ್ಲಿ ಅವನ ಕೈಯಲ್ಲಿರುವಂತಹ ಚಾಪವನ್ನ ಮುಕ್ಕಡಿಯ ಮಾಡಬೇಕು. ಯಾಕೆ? ಎರಡೇ ತುಂಡು ಮಾಡಿದರೆ ಒಂದು ತುಂಡನ್ನು ಒಂದು ಕೈಯಲ್ಲಿ, ಇನ್ನೊಂದು ತುಂಡನ್ನು ಇನ್ನೊಂದು ಕೈಯಲ್ಲಿ ಹಿಡಿದುಕೊಂಡು ಯುದ್ಧ ಮಾಡಬಹುದು. ಆದ್ದರಿಂದ ಮೂರು ತುಂಡಾಯಿತು ಅಂತಾದರೆ ಅದು ಉಪಯೋಗಕ್ಕೆ ಬರುವುದಿಲ್ಲ. ಆದ ಕಾರಣ ಆ ಕೆಲಸ ನಿನ್ನಿಂದಾಗಬೇಕು. ಓ, ನೀವು ನೀವು ಗುರುಗಳು ಇಂದ ಹೇಯ ಸತ್ಯಕ್ಕೆ ಮನವೇ ಹೇಯ ಸತ್ಯಕ್ಕೆ ಮನವೇ ಮಾಡುವುದು ಸರಿಯೇ ಹೇಳಿ ಗುರುಗಳೇ, ನೀವು ಇಂಥ ಮಾತನ್ನ ಹೇಳುತ್ತಾ ಇದ್ದೀರಾ? ನಮ್ಮ ಸೇನೆಯಲ್ಲಿರುವ ಎಲ್ಲಾ ವೀರರು ಒಮ್ಮೆಲೆ ಅವನ ಮೇಲೆ ಮುಗಿಬೀಳುವುದೇ? ಹೌದು. ಆ ಸಮಯದಲ್ಲಿ ನಾನು ಅವನ ಬಿಲ್ಲನ್ನ ಕತ್ತರಿಸಬೇಕೆ? ಇದು ಎಂತ ಹೇಯ ಕೃತ್ಯವಲ್ಲವೇ? ಇದನ್ನ ನಾನು ಮಾಡಲಾರೆ ಸ್ವಾಮಿ. ಭೂಮಿ ಪಾಲನ ಉಳಿಸಲು ಭೂಮಿ ಪಾಲನ ಉಳಿಸಲು ಕಾಮಿತರು ನಿನಗಿಲ್ಲ ದೋಷವು, ಕಾಮಿತರು ನಿನಗಿಲ್ಲ ದೋಷವು, ಕಾಮಿಗಾಯ
ವೇದನೆಯನ್ನ ಸಹಿಸಲಾಗುತ್ತಿಲ್ಲ. ನೀಚರಾದಂತ ಇವರು ನನ್ನ ಬಿಲ್ಲು ಬಾಣವನ್ನ ತಡೆಯುವುದರ ಜೊತೆಗೆ ನನ್ನ ಕರಗಳನ್ನ ಕತ್ತರಿಸಿದ್ದಾರೆ. ನನ್ನ ತಾಯಿ ಗೋಗರೆದೆಯಲ್ಲ ಮಾತೆ, ಯುದ್ಧ ಕ್ಷೇತ್ರಕ್ಕೆ ಹೋಗಬೇಡ ಮಗು, ಹೋಗಬೇಡ ಎಂದು ತಡೆದೆಯಲ್ಲ. ನಿನ್ನ ಮಾತನ್ನ ಧಿಕ್ಕರಿಸಿ ನಾನು ಇಲ್ಲಿಗೆ ಬಂದೆ. ಆದರೆ ಈ ಒಂದು ಸಂದರ್ಭದಲ್ಲಿ ಇಂತಹ ನೀಚ ಕೃತ್ಯವನ್ನ ಎಸಗಿದ್ದಾರೆ ಇವರು. ಕರಗಳು ಕಹಿದರೆ ಏನಾಯಿತಂತೆ? ಧರ್ಮಯುದ್ಧ ಎಂದು ಪಾಂಡವರು ಹೋರಾಟ ನಡೆಸುತ್ತಿದ್ದಾರಲ್ಲ. ಆದರೆ ಈ ಧರ್ಮಯುದ್ಧದಲ್ಲಿ ಅಧರ್ಮವೇ ನಡೆದಾಡುತ್ತಿದೆ, ಅಧರ್ಮವೇ ಕುಣಿದಾಡುತ್ತಿದೆ. ಈ ಕೌರವ ಸಂತತಿಗೊಂದು ಧಿಕ್ಕಾರವಿರಲಿ. ಕಪಟಿ ಇಂತಹ ನೀಚ ಕೃತ್ಯವನ್ನ ಎಸಗಿದ್ದೀಯ. ಮಹಾಶೂರನೆಂದು ಭಾವಿಸಿದ್ದೀನಲ್ಲ, ಎದುರುಗಡೆ ನಿಂತು ಹೋರಾಟ ಮಾಡಲು ಆಗದೆ ಅಂಜಿ ಹಿಂದಿನಿಂದ ನನ್ನ ಕರಗಳನ್ನ ಕಡಿದೆಯಲ್ಲ, ನೀನೆಂತ ಮಹಾಶೂರಿಯಾಗಿರಬೇಕು. ಈ ಧರ್ಮಯುದ್ಧದಲ್ಲಿ ಅಧರ್ಮವೇ ನೆಲೆ ನಿಂತಿರುವಾಗ ಈ ಒಂದು ಕುರುಕ್ಷೇತ್ರದಲ್ಲಿ ಹೋರಾಡುತ್ತಿರುವಂತಹ ಸನ್ನಿವೇಶದಲ್ಲಿ ಈ ರೀತಿಯಾಗಿ ಮೋಸದಿಂದ ವಂಚನೆಯಿಂದ ನನ್ನ ಕರಗಳನ್ನ ಕಡಿದಿದ್ದಾರೆ. ನನ್ನ ಕರಗಳು ಹೋದರೇನಾಯಿತಂತೆ? ರಥ ಏರಿ ಬಂದಂತಹ ರಥದ ಚಕ್ರಗಳಿಂದ ನನ್ನ ಮೊಂಡು ಕೈಗೆ ಚಕ್ರಗಳ ಗಾಳಿಯನ್ನ ಸಿಲುಕಿಸಿಕೊಂಡು ನನ್ನ ಹೋರಾಟವನ್ನ ಮುಂದುವರೆಸುತ್ತೇನೆ. ಇಲ್ಲಿಂದ ಅಭಿಮನ್ಯುವಿನ ಕಾಳಗ ಅಂತ್ಯವಾಗುವುದಿಲ್ಲ. ಇಲ್ಲಿಂದಲೇ ಅಭಿಮನ್ಯುವಿನ ಕಾಳಗ ಆರಂಭ. ಇಲ್ಲಿಂದಲೇ ಅಭಿಮನ್ಯುವಿನ ಕಾಳಗ ಆರಂಭ. ಇಲ್ಲಿಂದಲೇ ಅಭಿಮನ್ಯುವಿನ ಕಾಳಗ